ನಮಸ್ಕಾರ ವೀಕ್ಷಕರೇ. ಮಹಾಕುಂಭ ಮೇಳದಿಂದ ಸದ್ದು ಮಾಡ್ತಾ ಇರೋ ಉತ್ತರ ಪ್ರದೇಶದಲ್ಲಿ ಇನ್ನೂ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಸರ್ವೆ ಪ್ರಕ್ರಿಯೆ ಹಿನ್ನೆಲೆ ಸಂಬಲ್ನಲ್ಲಿ ಶುರುವಾದ ಗಲಭೆ ಈಗ ಇತಿಹಾಸದಲ್ಲಿ ಮುಚ್ಚಿಡಲಾಗಿದ್ದ ಎಷ್ಟೋ ದೇವಾಲಯಗಳು ಬೆಳಕಿಗೆ ಬರೋದಕ್ಕೆ ಸಾಕ್ಷಿಯಾಗಿದ್ದನ್ನ ನೋಡಿದ್ದೀರಾ. ಇದರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಕರೆಂಟ್ ಕಳ್ಳತನ ಆಗ್ತಾ ಇದ್ದ ವಿಚಾರ ಕೂಡ ಬೆಳಕಿಗೆ ಬಂದಿದ್ದು, ಉತ್ತರ ಪ್ರದೇಶದಲ್ಲಿ ದುಡಿದು ಬದುಕಿ ತೆರಿಗೆ ಕಟ್ಟೋ ಜನರೆಲ್ಲ ಹೌಹಾರಿದ್ದಾರೆ. ಈ ಮಟ್ಟದಲ್ಲಿ ಕರೆಂಟ್ ಕದೀತಾರೆ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಾ ಇತ್ತು ಅನ್ನೋ ಚರ್ಚೆಗಳು ಜೋರಾಗ್ತಾ ಇದೆ. ಇನ್ನು ದೇಶ ವಿದೇಶಗಳಿಂದ ಕುಂಭಮೇಳಕ್ಕೆ ಜನರು ಉತ್ಸಾಹದಿಂದ ಬರ್ತಾ ಇದ್ರೆ ಅದಕ್ಕೆ ವಿರುದ್ಧವಾಗಿ ಅಖಿಲೇಶ್ ಯಾದವ್ ಹೇಳಿಕೆ ನೀಡಿದ್ದಾರೆ. ಹಿಂದೂಗಳ ಒಗ್ಗಟ್ಟನ್ನ ತಪ್ಪಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು 2 ಮಕ್ಕಳ ಕಡ್ಡಾಯದ ಬಗ್ಗೆ ಆಡಿರೋ ಮಾತುಗಳು ಹಲವು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೈಲೆಂಟ್ ಆಗಿದ್ದ ಸಂಬಲ್ನಲ್ಲಿ ಒಂದು ಸರ್ವೆಗೆ ಅಡ್ಡಿಪಡಿಸೋದಕ್ಕೆ ಹೋಗಿ ನೂರಾರು ರಹಸ್ಯಗಳು ರಿವೀಲ್ ಆಗ್ತಾ ಇವೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತ ಇರೋದ್ರಿಂದ ಪತ್ತೆಯಾಗಿರೋ ದೇವಸ್ಥಾನಗಳನ್ನ ಸೈಲೆಂಟ್ ಆಗಿ ಬಿಟ್ಟುಕೊಟ್ಟಿದ್ದಾರೆ. ಅದೇ ಬೇರೆ ಯಾವ್ದಾದ್ರೂ ಅಥವಾ ಬಿಜೆಪಿ ಏತರ ರಾಜ್ಯ ಆಗಿದ್ದಿದ್ರೆ ಮೊದಲನೇದಾಗಿ ದೇವಸ್ಥಾನಗಳು ಪತ್ತೇನೆ ಆಗ್ತಾ ಇರಲಿಲ್ಲ. ಆಗಿದ್ದಿದ್ರು ಅದನ್ನ ವಾಪಸ್ ಪಡೆಯದೆ ಅಲ್ಲಲ್ಲೇ ಇತ್ಯರ್ಥ ಮಾಡಿ ಬಿಡ್ತಾ ಇದ್ರು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಕೇವಲ ದೇವಸ್ಥಾನ ಮುಚ್ಚಿಟ್ಟಿರೋದೊಂದೇ ಅಪರಾಧ ಆಗಿದ್ದಿದ್ರೆ ಅದು ಧಾರ್ಮಿಕ ವಿಚಾರ ಆಗಿಬಿಡ್ತಾ ಇತ್ತು. ಆದ್ರೆ ಈಗ ಸರ್ಕಾರದ ಸ್ವತ್ತನ್ನ ಕದೀತಾ ಇರೋದು ಪತ್ತೆಯಾಗಿರೋದು ಕೂಡ ದೊಡ್ಡ ಕಪ್ಪು ಚುಕ್ಕೆಯನ್ನ ತರ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ಹೀಗಿರಬೇಕು, ವ್ಯವಸ್ಥೆ ಹೀಗಿರಬೇಕು ಅಂತ ಎಲ್ಲವನ್ನು ತಿಳಿಸಿ ಹೋಗಿದ್ರು ದೇಶದೊಳಗೆ ನಡೀತಾ ಇರೋದೇ ಬೇರೆ ಅನ್ನೋದು ಕ್ಲಿಯರ್ ಕಟ್ ಆಗ್ತಾ ಇದೆ. ಸುಮಾರು 1 ತಿಂಗಳ ಹಿಂದೆಯೇ ಈ ವಿದ್ಯುತ್ ಕಳ್ಳತನದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆದ್ರೆ ಬಗೆದಷ್ಟು ಹೆಚ್ಚಿನ ಮಾಹಿತಿಗಳು ಈಗ ಸಿಗ್ತಾನೆ ಹೋಗ್ತಾ ಇದೆ. ಹುಡುಕಿದಷ್ಟು ವಿದ್ಯುತ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಅದರಲ್ಲೂ 16 ಮಸೀದಿ ಹಾಗೂ 2 ಮದ್ರಸಾಗಳಲ್ಲಿ ಬಹಳ ವರ್ಷಗಳಿಂದ ಕರೆಂಟ್ ಕದ್ದು ಬಳಸಲಾಗ್ತಾ ಇತ್ತು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಮಾಹಿತಿ ನೀಡಿರುವುದು ಸ್ಥಳೀಯ ಆಡಳಿತದ ಇಂಜಿನಿಯರ್ ಒಬ್ಬರು. ಗಲಭೆ ನಡೆದ ಬಳಿಕ ಸುಮಾರು 1400 ವಿದ್ಯುತ್ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ ಅಂತ ತಿಳಿಸಿದ್ದಾರೆ. ಸತತವಾಗಿ ಕೇಸ್ಗಳು ದಾಖಲಾಗ್ತಾ ಇದ್ದ ಹಾಗೆ ಒಂದು ಚರ್ಚ್ ಸೇರಿ ಹಲವು ಮದ್ರಸಾ ಒಳಗೊಂಡಂತೆ ಹೊಸ ವಿದ್ಯುತ್ ಕನೆಕ್ಷನ್ಗಾಗಿ 22 ಹೊಸ ಅಪ್ಲಿಕೇಶನ್ಗಳು ಬಂದಿದ್ವು. ಸ್ಥಳೀಯ ವಿದ್ಯುತ್ ಮಂಡಳಿ ಅದರ ಇನ್ಸ್ಪೆಕ್ಷನ್ಗೆ ಹೋದಾಗ ಎಲ್ಲವೂ ಬಟಾಬಯಲಾಗಿದೆ. ಸದ್ಯ ಈವರೆಗೆ ಪತ್ತೆಯಾಗಿರೋ ಪ್ರಕರಣಗಳಲ್ಲಿ ಸುಮಾರು 20 ಕೋಟಿಯಷ್ಟು ಫೈನ್ ಹಾಕಲಾಗಿದ್ದು ಅದರಲ್ಲಿ 20 ಲಕ್ಷ ವಸೂಲಿ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸಂಬಲ್ನ ಎಂಪಿ ಸಮಾಜವಾದಿ ಪಕ್ಷದ ನಾಯಕ ಜೈರ್ ರೆಹಮಾನ್ ವಿರುದ್ಧವೂ ಕರೆಂಟ್ ಕಳ್ಳತನದ ಕೇಸ್ ದಾಖಲಾಗಿರೋದು. ಸ್ವತಃ ಅವರ ಮನೆಗೆ ಅನಧಿಕೃತ ಕರೆಂಟ್ ಕನೆಕ್ಷನ್ ಇದ್ದಿದ್ದು ಈ ಹಿಂದೆಯೇ ಪತ್ತೆಯಾಗಿತ್ತು. ಈಗ ನೋಡಿದ್ರೆ ತಮಗೆ ಸಂಬಂಧಪಟ್ಟವರೆಲ್ಲ ಇದೇ ರೀತಿ ವಿದ್ಯುತ್ ಬಳಸ್ತಾ ಇದ್ರು ಅನ್ನೋದು ದಾಖಲೆ ಸಮೇತ ಪ್ರೂವ್ ಆಗಿದೆ. ಇದು ಸಂಬಲ್ನಲ್ಲಿ ವ್ಯಾಪಕ ಚರ್ಚೆಗೆ ಗುರಿಯಾಗಿದೆ. ಇನ್ನು ಈಗ ಪತ್ತೆಯಾಗಿರೋದು ಕೇವಲ ಸ್ವಲ್ಪ ಅಷ್ಟೇ. ಇಡೀ ಸಂಬಲ್ನ ಹುಡುಕಾಡಿದ್ರೆ ಇಂಥ ಸಾವಿರಾರು ಪ್ರಕರಣಗಳು ಸಿಗ್ತಾ ಹೋಗುತ್ತವೆ ಅಂತ ಜನರು ಆರೋಪಿಸ್ತಾ ಇದ್ದಾರೆ. ಅಲ್ಲದೆ ಕೇವಲ ಸಂಬಲ್ ಮಾತ್ರವಲ್ಲ, ಇಡೀ ಉತ್ತರ ಪ್ರದೇಶದಲ್ಲಿ ಇನ್ಸ್ಪೆಕ್ಷನ್ ಆಗ್ಬೇಕು ಅಂತಲೂ ಒತ್ತಾಯ ಕೇಳಿ ಬರ್ತಾ ಇದೆ. 1 ತಿಂಗಳ ಹಿಂದೆಯೇ ಇದರಿಂದ ಸರ್ಕಾರಕ್ಕೆ ಭಾರಿ ನಷ್ಟ ಅಂತ ಅಂದಾಜಿಸಲಾಗಿತ್ತು. ಈಗ ಈ ನಷ್ಟ ಸಾವಿರಾರು ಕೋಟಿಗಳ ಲೆಕ್ಕ ತಲುಪಿರಬಹುದು ಅಂತಲೂ ಅಂದಾಜಿಸಲಾಗ್ತಾ ಇದೆ. ಅಂದಹಾಗೆ ಒಂದು ಸರ್ವೆಯಿಂದ ಇಷ್ಟೆಲ್ಲ ಆಗೋಯ್ತು ಅನ್ನೋದನ್ನ ಹೇಳಿದ್ವಿ. ಅದರಲ್ಲಿ ರಾಹುಲ್ ಗಾಂಧಿ ಪಾತ್ರವೂ ಇದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಸರ್ವೆ ಸಂಬಂಧ ಗಲಭೆ ನಡೆದ್ರು ಅದಕ್ಕೆ ಪೊಲೀಸರು ಸರಿಯಾದ ಆಕ್ಷನ್ ತೆಗೆದುಕೊಂಡು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ರು. ಆದ್ರೆ ಯಾವಾಗ ಅಲ್ಲಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಎಂಟ್ರಿ ಕೊಡೋದಕ್ಕೆ ಪ್ರಯತ್ನಿಸಿ ಹಂಗಾಮ ಮಾಡಿದ್ರೋ ಅಲ್ಲಿಂದಲೇ ಇದೆಲ್ಲವೂ ಶುರುವಾಗಿದ್ದು. ದುಷ್ಕರ್ಮಿಗಳ ಪರ ನಿಂತು ರಾಹುಲ್ ರಾಜಕೀಯ ಮಾಡೋದಾದ್ರೆ ಕೋರ್ಟ್ ಆರ್ಡರ್ ಪರ ನಾವು ಯಾಕೆ ನಿಲ್ಬಾರದು ಅಂತ ಯೋಗಿ ಪರ್ಸನಲ್ ಆಗಿ ತಗೊಂಡ್ರು. ಆಮೇಲೆ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ಇದೆಲ್ಲದಕ್ಕೂ ದಾರಿ ಮಾಡಿ ಕೊಡ್ತಾ ಹೋಯ್ತು. ಆದ್ರಿಂದ ಅತಿಯಾದ ಓಲೈಕೆಯಿಂದ ತಮ್ಮ ಬಳಗದವರಿಗೆ ಕೂತು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಯೋಗಿ ಸರ್ಕಾರ ಕುಂಭ ಮೇಳದ ಕಡೆಗೆ ಚಿತ್ತ ನೆಟ್ಟಿದೆ. ಮುಂದೆ ಈ ಕಾರ್ಯಾಚರಣೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ ಅಂತಲೂ ಹೇಳಲಾಗ್ತಾ ಇದೆ. ಅತ್ತ ಕುಂಭಮೇಳ ಯಶಸ್ವಿಯಾಗಿ ನಡೀತಾ ಇದ್ರೆ ಇತ್ತ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ ಇದರ ಬಗ್ಗೆ ನಿರ್ಲಕ್ಷ್ಯದ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರತಿದಿನವೂ ಕುಂಭಮೇಳಕ್ಕೆ ಕೋಟ್ಯಂತರ ಭಕ್ತರು ಭೇಟಿ ನೀಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆಯ ತನಕ ಬರೋಬ್ಬರಿ 8 ಕೋಟಿ ಭಕ್ತಾದಿಗಳು ಕುಂಭಮೇಳದಲ್ಲಿ ಭಾಗಿಯಾಗಿರೋದರ ಲೆಕ್ಕ ಸಿಕ್ಕಿದೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದ್ರೆ ಪ್ರೆಸ್ ಮೀಟ್ ಕರೆದು ಮಾತನಾಡಿರೋ ಅಖಿಲೇಶ್, ಕುಂಭಮೇಳ ಸರ್ಕಾರ ಮಾಡ್ತಾ ಇರೋ ಕಣ್ಕಟ್ಟು, ಗೋರಖಪುರದಿಂದ ಖಾಲಿ ರೈಲುಗಳು ಹೋಗ್ತಾ ಇರೋದನ್ನ ನಾವು ನೋಡಿದ್ದೇವೆ, ಬೇಕಾದ್ರೆ ನಿಮಗೂ ಅದನ್ನ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಅಂದ್ಹಾಗೆ ಯಾವ ಆಯಾಮದಲ್ಲೂ ಅಖಿಲೇಶ್ ಆರೋಪ ವಾಸ್ತವಕ್ಕೆ ಹತ್ತಿರ ಇಲ್ಲದೆ ಇರೋ ಹಿನ್ನೆಲೆ ಹಿಂದೂಗಳ ಒಗ್ಗಟ್ಟನ್ನ ಹಾಳು ಮಾಡೋ ಸಲುವಾಗಿ ಇಂಥ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಶುರುವಾಗಿವೆ. ಸಾಕಷ್ಟು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಅಖಿಲೇಶ್ಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಅಖಿಲೇಶ್ ಹೇಳಿಕೆಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಉತ್ತರ ಪ್ರದೇಶ ಅಭಿವೃದ್ಧಿ ಆಗ್ತಾನೆ ಇಲ್ಲ ಅನ್ನೋ ಹೇಳಿಕೆಗಳನ್ನ ನೀಡಿದ್ದಾರೆ. ನೋಟ್ ಬ್ಯಾನ್ ಮಾಡಿದ ದಿನದಿಂದಲೂ ವ್ಯಾಪಾರಿಗಳಿಗೆ ಬಹಳ ನಷ್ಟ ಆಗ್ತಾ ಇದೆ. ಇದರ ಮೇಲೆ GST ಅನ್ನೋ ಬರೆಯನ್ನು ಕೂಡ ಸರ್ಕಾರ ಎಳೆದಿದೆ. ಎಷ್ಟೋ ಜನರು ರಾಜ್ಯವನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ರಾಜ್ಯಕ್ಕೆ ಹೊಸ ಇನ್ವೆಸ್ಟ್ಮೆಂಟ್ಗಳೇ ಬರ್ತಾ ಇಲ್ಲ. ರಾಜ್ಯದಲ್ಲಿ ಬಿಜೆಪಿ ಭ್ರಷ್ಟಾಚಾರ ತಾರಕಕ್ಕೇರಿದೆ. ಎಲ್ಲರೂ ಇದನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಅಖಿಲೇಶ್ರ ಈ ಹೇಳಿಕೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ರಾಮ ಮಂದಿರ ಹಾಗೂ ಕುಂಭಮೇಳ ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ. ರಾಮ ಮಂದಿರ ಕಟ್ಟಬಾರದು ಅಂತ ಅವರ ತಂದೆ ಬಹಳ ಪ್ರಯತ್ನ ಪಟ್ಟರೂ ಇಂದು ನಿರ್ಮಾಣ ಆಗಿದೆ. ಅದರಿಂದ ಸಾಕಷ್ಟು ಆದಾಯ ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಇತ ಕುಂಭಮೇಳದಿಂದ 2 ಲಕ್ಷ ಕೋಟಿ ಆದಾಯದ ನಿರೀಕ್ಷೆ ಇದೆ. ಇದನ್ನ ಸಹಿಸಿಕೊಳ್ಳಲಾಗದೆ ಈ ಹೇಳಿಕೆಗಳು ಬಂದಿವೆ ಅಂತ ಜನರು ಮಾತಾಡಿಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಆಂಧ್ರ ಪ್ರದೇಶದಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿಕೆ ಆಶ್ಚರ್ಯ ತರಿಸೋದರ ಜೊತೆಗೆ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. 2ಕ್ಕಿಂತ ಕಡಿಮೆ ಮಕ್ಕಳನ್ನ ಹೊಂದಿರುವವರು ಪುರಸಭೆ ಮತ್ತು ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧಿಸೋದ್ರಿಂದ ನಿರ್ಬಂಧಿಸೋ ಹೊಸ ನೀತಿ ತರೋ ಬಗ್ಗೆ ಚಂದ್ರಬಾಬು ನಾಯ್ಡು ಹಿಂಟ್ ಕೊಟ್ಟಿದ್ದಾರೆ. ಸಂಕ್ರಾಂತಿ ಸಂಭ್ರಮದ ಬಳಿಕ ಮಾತನಾಡಿರೋ ನಾಯ್ಡು, ಕಡಿಮೆ ಮಕ್ಕಳು ಇರುವವರಿಗೆ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅನುಮತಿ ನೀಡಲಾಗುವುದಿಲ್ಲ. 2ಕ್ಕಿಂತ ಹೆಚ್ಚು ಮಕ್ಕಳು ಇರುವವರಿಗೆ ಮಾತ್ರ ಸರ್ಪಂಚ್, ಪುರಸಭೆ ಸದಸ್ಯ ಅಥವಾ ಮೇಯರ್ ಆಗಬಹುದು. ಜೊತೆಗೆ ಅಂತವರಿಗೆ ಪ್ರಸ್ತುತ ಪ್ರತಿ ಕುಟುಂಬಕ್ಕೆ ನೀಡಲಾಗ್ತಾ ಇರೋ 25 ಕೆಜಿ ಸಬ್ಸಿಡಿ ಅಕ್ಕಿಯ ಪ್ರಮಾಣವನ್ನ ಹೆಚ್ಚಿಸುವ ನಿಟ್ಟಿನಲ್ಲೂ ಕೆಲಸ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇಡೀ ಭಾರತ ದೇಶ ಮಿತಿ ಮೀರಿದ ಜನಸಂಖ್ಯೆಯಿಂದ ದಿನ ಬೆಳಗಾದ್ರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ನಾಯ್ಡು ಯಾಕೆ ಇಂಥ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಹೋಯ್ತು. ಆದ್ರೆ ಇದಕ್ಕೆ ಕಾರಣವನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಅಂದಹಾಗೆ ಆಂಧ್ರ ಪ್ರದೇಶದ ಜನಸಂಖ್ಯೆ ನಿರಂತರ ಕುಸಿತ ಕಾಣ್ತಾ ಇರೋ ಹಿನ್ನೆಲೆ ರಾಜ್ಯದ ಜನ ಅಧಿಕ ಮಕ್ಕಳನ್ನ ಹೊಂದಬೇಕು ಅಂತ ಆಗಾಗ ನಾಯ್ಡು ಹೇಳ್ತಾನೆ ಬಂದಿದ್ರು. ಈಗ ಅದಕ್ಕೊಂದು ಕಾನೂನು ತರೋ ಬಗ್ಗೆ ಮಾತಾಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಜನಸಂಖ್ಯೆ ಕುಸಿತ ಸಮಸ್ಯೆಯೊಂದಿಗೆ ಸೆಣಸಾಡ್ತಾ ಇರೋ ದೇಶಗಳ ಉದಾಹರಣೆ ಕೊಡ್ತಾ ಇರೋ ಅವರು ಜಪಾನ್, ಕೊರಿಯಾ ಸೇರಿದಂತೆ ಅನೇಕ ಐರೋಪ್ಯ ದೇಶಗಳು ಕುಟುಂಬ ಯೋಜನೆ ನೀತಿಯನ್ನು ಅನುಸರಿಸಿದ ಕಾರಣ ಈಗ ಅಲ್ಲಿ ವಯಸ್ಸಾದವರ ಜನಸಂಖ್ಯೆ ಹೆಚ್ಚಾಗಿದೆ. ಇದು ಭಾರತಕ್ಕೂ ಎಚ್ಚರಿಕೆಯ ಕರೆಗಂಟೆ ಆಗಿದೆ. ಈಗಲೇ ಸರಿಯಾದ ನೀತಿಗಳನ್ನ ತಂದರೆ ಬಚಾವಾಗಬಹುದು ಅಂತ ಹೇಳಿದ್ದಾರೆ. ಅಲ್ಲದೆ 2 ಮಕ್ಕಳ ನೀತಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ ದಕ್ಷಿಣ ರಾಜ್ಯಗಳ ಫಲವತ್ತತೆ ದರ 1.73 ಇದೆ. ಇದು ದೇಶದ ಸರಾಸರಿಯ 2.1ಕ್ಕಿಂತ ಕಡಿಮೆ ಇದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ ಹಾಗೂ ಜಾರ್ಖಂಡ್ಗಳಲ್ಲಿ ಇದು 2.4ರಷ್ಟಿದೆ ಅನ್ನೋ ಮಾಹಿತಿಯನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಆದ್ರೆ ಈ ನಿಯಮ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಉತ್ತರ ಪ್ರದೇಶ ಒಂದಲ್ಲ ಒಂದು ಕಾರಣಗಳಿಗೆ ಸದ್ದು ಮಾಡ್ತಾನೆ ಇರುತ್ತೆ. ಈಗ ಕರೆಂಟ್ ಕಳ್ಳತನ ಜಾಲ ಹೊರಬಿದ್ದಿದ್ರೆ ಇತ ಕುಂಭಮೇಳ ಯಾವ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಅಖಿಲೇಶ್ ಮಾತುಗಳೇ ಸಾಕ್ಷಿ ಅಂತ ಜನರು ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.